ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಕಳೆದ 2 ಸಂಚಿಕೆಗಳಿಂದ ನಾವು ಶ್ರೀ ದಿಲೀಪ್ ಕುಮಾರ್ ಅಸೋಪ ಸರ್ ಅವರನ್ನು ಮಾತಾಡ್ತಾ ಇದ್ವಾಗಿತ್ತು. ಅವರದ್ದು ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರಿಯಲ್ಲಿ ಮೊದಲನೇ ದಿವಸ ಚಾಲಿ ಅಡಿಕೆ ಸುಲಿಯೋ ಮಷೀನ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಅದೇ ರೀತಿ ಚಾಲಿ ಅಡಿಕೆ ಸುಲಿಯೋ ಮಷೀನನ್ನು ಉಪಯೋಗಿಸ್ತಾ ಇರುವಂತಹ ರೈತರನ್ನು ಸಹಿತ ನಿನ್ನೆ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ವಾಪಸ್ಸು ಬೆಳಗಾವಿಗೆ ಬಂದು ಅಲ್ಲಿ ಮತ್ತೆ ದಿಲೀಪ್ ಕುಮಾರ್ ಸರ್ ಅವರನ್ನು ಮಾತಾಡಿಸಿ ಅವರದ್ದು ತೆಂಗಿನಕಾಯಿ ಸುಲಿಯೋ ಮಷೀನ್ ಕೂಡ ಇದೆ. ಸೊ ಆ ತೆಂಗಿನಕಾಯಿ ಸುಲಿಯೋ ಮಷೀನ್ ಬಗ್ಗೆ, ಅದೇ ರೀತಿ ಸ್ಟಾರ್ ಅಸೋಸಿಯೇಟ್ ಇಂಡಸ್ಟ್ರಿ ಕಂಪನಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಬನ್ನಿ. ನಮಸ್ಕಾರ. ನಾವು ಈ ಕೃಷಿ ಯಂತ್ರೋಪಕರಣಗಳ ಉತ್ಪಾದನಾ ಘಟಕವನ್ನು 1981ರಿಂದ ಮಾಡ್ತಾ ಇದ್ದೇವೆ. ಸುಮಾರು 43 ವರ್ಷಗಳ ಮೇಲೇನೆ ಆಯ್ತು. ಇವಾಗ ನಾವು ಮೊದಲು ಹಿಟ್ಟು ಮಾಡುವ ಯಂತ್ರೋಪಕರಣಗಳಿಂದ ಶುರು ಮಾಡಿ ಈಗ ಸುಮಾರು 30ಕ್ಕೂ ಹೆಚ್ಚು ಬೇರೆ ಬೇರೆ ಕೃಷಿ ಯಂತ್ರೋಪಕರಣಗಳನ್ನು ತಯಾರು ಮಾಡ್ತಾ ಇದ್ದೀವಿ. ನಮ್ಮ ಈ ಘಟಕದಲ್ಲಿ ಒಟ್ಟು 36 ಜನರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಉತ್ಪಾದನಾ ಘಟಕದ ವಾರ್ಷಿಕ ವಹಿವಾಟು 7 ಕೋಟಿ ಮೇಲೇನೆ ಇದೆ. ಸ್ವ ಉದ್ಯೋಗ, ಗ್ರಾಮೀಣ ಉದ್ಯೋಗ, ಮಹಿಳಾ ಸಂಘಗಳು ಮತ್ತು ಮೌಲ್ಯವರ್ಧನೆಯ ಕೆಲಸಕ್ಕಾಗಿ ನಮ್ಮಲ್ಲಿನ ಯಂತ್ರೋಪಕರಣಗಳು ಹೆಚ್ಚು ಬಳಕೆ ಆಗ್ತಾ ಇದ್ದಾವೆ. ಸರ್ಕಾರದ ಬೆಂಬಲದಿಂದ ಇತ್ತೀಚೆಗೆ ಗ್ರಾಮೀಣ ಕೈಗಾರಿಕಾ ತುಂಬ ವೇಗವಾಗಿ ಬೆಳೀತಾ ಇದೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ನಿಯಮ, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಮತ್ತು ಸಣ್ಣ ಕೈಗಾರಿಕಾ ಕ್ಷೇತ್ರಗಳ ಅಡಿಯಲ್ಲಿ ಈ ಯಂತ್ರೋಪಕರಣಗಳು ಬಹು ಉಪಯೋಗಕಾರಿ. ದಿನನಿತ್ಯ ಜನರಿಗೆ ಬೇಕಾಗುವ ಕೃಷಿ ಆಧಾರಿತ ಯಂತ್ರೋಪಕರಣಗಳನ್ನು ತಯಾರು ಮಾಡೋದು ನಮ್ಮ ಈ ಒಂದು ಇಂಡಸ್ಟ್ರಿಯ ಮುಖ್ಯ ಉದ್ದೇಶ. ಇದಿಷ್ಟು ನಮ್ಮ ಸ್ಟಾರ್ ಇಂಡಸ್ಟ್ರಿಯ ಬುನಾದಿ. ನಮ್ಮ ಹತ್ರ ತಯಾರು ಮಾಡುವ ಮುಖ್ಯವಾದ ಯಂತ್ರಗಳೆಂದರೆ ಸಣ್ಣ ಅಕ್ಕಿ ಗಿರಣಿ, ಎಣ್ಣೆಗಾಣ, ಹಿಟ್ಟು ಮಾಡುವ ಯಂತ್ರಗಳು, ಶಾವಿಗೆ ಮಾಡುವ ಯಂತ್ರ, ರವಾ ಮತ್ತು ಜಾನುವಾರು ಮೇವಿಗಾಗಿ ಕ್ಯಾಪ್ಸೂಲ್ ಮಾಡುವ ಯಂತ್ರ, ಖಾರ ಮತ್ತು ಮಸಾಲೆ ಕುಟ್ಟುವ ಯಂತ್ರಗಳು, ಆಲೂಗಡ್ಡೆ ಮತ್ತು ಬಾಳೆ ಚಿಪ್ಸ್ ಮಾಡುವ ಯಂತ್ರಗಳು, ರೊಟ್ಟಿ ಮಾಡುವ ಯಂತ್ರ. ಈ ಯಂತ್ರದಲ್ಲಿ ಜೋಳ, ಅಕ್ಕಿ, ಗೋಧಿ ರೊಟ್ಟಿ, ಹೋಳಿಗೆ ಮಾಡಬಹುದು. ಹಪ್ಪಳ ಮಾಡುವ ಯಂತ್ರ, ಸದಕದ ಗೋಲಿ ಪಾಲಿಶ್ ಮಾಡುವ ಯಂತ್ರ, ಸಣ್ಣ ಬೇಳೆ ಗಿರಣಿ, ಸಿರಿಧಾನ್ಯ ಸಂಸ್ಕರಣೆ ಮಾಡುವ ಯಂತ್ರಗಳು. ಇದರ ಜೊತೆಗೆ ಕರ್ಪೂರ ಮತ್ತು ಊದಿನ ಕಡ್ಡಿ ಮಾಡುವ ಯಂತ್ರಗಳು ಕೂಡ ಇದ್ದಾವೆ. 2008ರಿಂದ ಚಾಲಿ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರ ಮತ್ತು ತೆಂಗಿನ ಸಿಪ್ಪೆ ಸುಲಿಯುವ ಯಂತ್ರಗಳನ್ನು ಮಾಡ್ತಾ ಇದ್ದೀವಿ. ಈ ಯಂತ್ರಗಳನ್ನು ಈಗಾಗಲೇ ನಾವು ಸಿರಿಸಿ, ಜೋಯ್ಡಾ, ಹೊನ್ನಾವರ, ಕುಂದಾಪುರ, ಸಿದ್ದಾಪುರ, ಮಂಗಳೂರು, ಕಲ್ಲಿಕೋಟೆ, ಮಲ್ಲಾಪುರ, ಪುತ್ತೂರು, ಸುಳ್ಯ, ಸಾಗರ, ಸೊರಬ ಮತ್ತು ಇನ್ನಿತರ ಪ್ರದೇಶದ ರೈತರಿಗೆ ನಾವು ಈ ಯಂತ್ರಗಳನ್ನು ಮಾರಾಟ ಮಾಡಿದ್ದೇವೆ. ನಮ್ಮಲ್ಲಿರುವ ಹೆಚ್ಚಿನ ಯಂತ್ರಗಳು ICARನ ಪರೀಕ್ಷಾ ಕೇಂದ್ರಗಳಿಂದ ಸಾಬೀತಾಗಿ ಅನುಮೋದನೆಗೊಂಡಿವೆ. ಈ ಎಲ್ಲ ಯಂತ್ರಗಳಿಗೆ ಪರೀಕ್ಷಾ ವರದಿಗಳಿವೆ ಮತ್ತೆ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಯಿಂದ ಸಬ್ಸಿಡಿಗಾಗಿ ಕೂಡ ಮಾನ್ಯತೆ ಪಡೆದಿವೆ. ಕರ್ನಾಟಕ, ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಗಳಲ್ಲಿ ಮತ್ತು ಗೋವಾ ರಾಜ್ಯಗಳಲ್ಲಿ ನಮ್ಮ ಕಾರ್ಯ ಚಟುವಟಿಕೆ ಇದೆ. ಹಿಂದೆ ನಾವು ಆಫ್ರಿಕಾದ ಕೆಲವೊಂದು ದೇಶಗಳಿಗೆ ಯಂತ್ರಗಳನ್ನು ರಫ್ತು ಮಾಡ್ತಾ ಇದ್ವಿ. ಅಲ್ಲಿ ಇವಾಗ ಅಂತರ್ಯುದ್ಧಗಳು ಶುರು ಆಗಿರೋದ್ರಿಂದ ಈಗ ರಫ್ತನ್ನು ನಾವು ಸ್ಥಗಿತ ಮಾಡಿದ್ದೀವಿ. ನಾವು ಮನೆ ಬಳಕೆ ಮತ್ತು ಮಧ್ಯಮ ಮತ್ತು ದೊಡ್ಡ ಪ್ರಮಾಣದ ವಾಣಿಜ್ಯಕ ಕೃಷಿ ಯಂತ್ರೋಪಕರಣಗಳನ್ನು ತಯಾರು ಮಾಡ್ತಾ ಇದ್ದೀವಿ. ನೀವು ಇಲ್ಲೇ ನೋಡಬಹುದು. ಈ ಒಂದು ಇಂಡಸ್ಟ್ರಿಯವರು ನಮ್ಮ ಯಂತ್ರಗಳನ್ನು ಬಳಸಿಕೊಂಡು ತಮ್ಮ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವರು ತಮ್ಮದೇ ಆದ ಬ್ರ್ಯಾಂಡ್ ಕೂಡ ಮಾಡಿದ್ದಾರೆ. ಹೊಸದಾಗಿ ಬೇಡಿಕೆ ಇರುವ ಅಡುಗೆ ಮನೆ ಮತ್ತು ಹೋಟೆಲ್ಗಳಲ್ಲಿ ಬಳಸಬಹುದಾದ ಯಂತ್ರಗಳನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್.
ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ನಿಮ್ಮ ಕನಸಿನ ಮನೆ ಕಟ್ಟುವಾಗ ಪ್ರಕೃತಿಯ ಮೇಲಾಗುವ ಪ್ರಭಾವ ಗೊತ್ತೇ? ಸಾಮಾನ್ಯವಾಗಿ ಕಿಚನ್ ಮತ್ತು ವಾರ್ಡ್ರೋಬ್ ತಯಾರಿಸಲು ಅನೇಕ ಮರಗಳ ಬಳಕೆಯಾಗುತ್ತದೆ. ಆದರೆ ನಮ್ಮ ಮಾಡ್ಯುಲಾರ್ ಕಿಚನ್ ವಾರ್ಡ್ರೋಬ್ ಮರದ ತುಣುಕು ಹಾಗೂ ರೆಂಬೆಗಳಿಂದ ತಯಾರಿಸಿದ ಬೋರ್ಡ್ನಿಂದ ಮಾಡಲಾಗಿವೆ. ನಾವು ಪರಿಸರ ನಾಶಕ, ಆರೋಗ್ಯಕ್ಕೆ ಹಾನಿಕಾರಕ ಕಚ್ಚಾ ವಸ್ತುಗಳನ್ನು ಬಳಸುವುದಿಲ್ಲ. ನಮ್ಮ ಕಿಚನ್, ವಾರ್ಡ್ರೋಬ್ ಇತ್ಯಾದಿ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ಲೆಕ್ಕುಕು ಚಿನಾದಲ್ಲಿ ಮಾತ್ರ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಸರ್, ನಾವು ಸ್ಟಾರ್ ಇಂಡಸ್ಟ್ರಿಗೆ ಬಂದಾಗ ಇಲ್ಲಿ ಕೃಷಿಗಾಗಿ ಸಾಕಷ್ಟು ಯಂತ್ರೋಪಕರಣಗಳನ್ನು ನಾವು ನೋಡಿದ್ವಿ. ಅದರಲ್ಲಿ ನಮಗೆ ಬಹಳ ಮುಖ್ಯವಾಗಿ ಕಂಡಿದ್ದೇನೆಂದರೆ, ಒಂದು ಚಾಲಿ ಅಡಿಕೆ ಸಿಪ್ಪೆ ಸುಲಿಯೋ ಯಂತ್ರ, ಇನ್ನೊಂದೇನೆಂದರೆ ತೆಂಗಿನ ಸಿಪ್ಪೆ ಸುಲಿಯೋ ಯಂತ್ರ. ಸರ್, ಇವಾಗ ತೆಂಗಿನ ಸಿಪ್ಪೆ ಸುಲಿಯೋ ಯಂತ್ರದ ಬಗ್ಗೆ ಮಾಹಿತಿ ಕೊಡಿ ಸರ್ ನಮಗೆ. ಸರ್, ಈಗ ಮೊದಲನೇದಾಗಿ ಕೇಳೋದಾದರೆ, ಮೊದಲು ಸಾಂಪ್ರದಾಯಿಕವಾಗಿ ಈ ತೆಂಗಿನ ಸಿಪ್ಪೆಯನ್ನು ಕೈಯಿಂದನೇ ಸುಲಿತಿದ್ರು ಅಥವಾ ಒಂದು ಚಾಕು ಇರ್ತಿತ್ತು, ಆ ಚಾಕುಗೆ ಹಚ್ಚಿ ಸುಲಿತಾ ಇದ್ರು. ಈ ರೀತಿ ಒಂದು ಯಂತ್ರ ಬರೋದಕ್ಕೆ ಮುಖ್ಯ ಕಾರಣ ಏನಾಗಿತ್ತು, ಅಥವಾ ನೀವು ಏನಕ್ಕೆ ಈ ಯಂತ್ರ ಮಾಡಕ್ಕೆ ಹೋದ್ರಿ? ಲೇಬರ್ ಚಾರ್ಜ್ ಇಸ್ ಮ್ಯಾನ್ಯುಲಿ ಡೂಯಿಂಗ್ ಇಟ್. ಕೆಪಾಸಿಟಿ ಇಸ್ ಲೋ, ಪ್ರೊಡಕ್ಷನ್ ಕೆಪಾಸಿಟಿ ಇಸ್ ಲೋ. ಮಷೀನ್ ಕೆಪಾಸಿಟಿ ಇಸ್ 600 to 700 ಕೋಕೋನಟ್ಸ್ ಪರ್ ಅವರ್. ಈ ಯಂತ್ರವನ್ನು ಮಾಡುವ ಮುಖ್ಯ ಉದ್ದೇಶ ಏನಾಗಿತ್ತಂದರೆ, ಒಂದು ಆಳುಗಳ ಸಮಸ್ಯೆ, ಸರಿಯಾದ ಸಮಯಕ್ಕೆ ಸಿಗ್ತಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಸಿಕ್ಕರೆ ದಿನದಲ್ಲಿ ಎಷ್ಟು ತೆಂಗಿನ ಸಿಪ್ಪೆ ಸುಲಿತಾರೋ ಅನ್ನೋದು ಕೂಡ ಗೊತ್ತಿಲ್ಲ. ಕೈಯಿಂದ ಈ ಒಂದು ತೆಂಗಿನಕಾಯಿ ಸಿಪ್ಪೆ ಸುಲಿಯೋದಕ್ಕೂ ಯಂತ್ರಕ್ಕೂ ನಾವು ಹೋಲಿಕೆ ಮಾಡಿದಾಗ 3 HP ಈ ಯಂತ್ರವು ಗಂಟೆಗೆ 600ರಿಂದ 700 ತೆಂಗಿನಕಾಯಿ ಸಿಪ್ಪೆಯನ್ನು ಸುಲಿಯುತ್ತೆ. ಅದು ಒಬ್ಬ ಆಳಿಂದ ಸಾಧ್ಯ ಇಲ್ಲ. ಮತ್ತು ಈ ಯಂತ್ರ ಗಂಟೆಗೆ 2ರಿಂದ 2.5 ಯೂನಿಟ್ ಕರೆಂಟ್ ಬಳಸಿಕೊಳ್ಳುತ್ತೆ. 1 ಯೂನಿಟಿಗೆ 6ರಿಂದ 7 ರೂಪಾಯಿ ಅಂತ ನೀವು ಲೆಕ್ಕ ಮಾಡೋದಾದ್ರೂ ಗಂಟೆಗೆ 15 ರೂಪಾಯಿ ಇದಕ್ಕೆ ಖರ್ಚಾಗತ್ತೆ ಅಷ್ಟೇ. ಈ ಯಂತ್ರವನ್ನು ಬಳಸೋದಕ್ಕೆ 2 ಆಳುಗಳು ಸಾಕು. ಒಬ್ಬರು ಒಂದು ಕಡೆಯಿಂದ ನಿಂತು ತೆಂಗಿನಕಾಯಿಯನ್ನು ಹಾಕಬೇಕಾಗತ್ತೆ, ಇನ್ನೊಬ್ಬರು ತೆಂಗಿನಕಾಯಿಯನ್ನು ಅದನ್ನು ಸಂಗ್ರಹಣೆ ಮಾಡೋದಕ್ಕಿದ್ರೆ ಸಾಕು. ನನಗೆ ಗೊತ್ತಿರೋ ಹಾಗೆ ಒಂದು ಆಳು ಒಂದು ತೆಂಗಿನಕಾಯಿಯ ಸಿಪ್ಪೆಯನ್ನು ಸುಲಿತಾನಂತ ಹೇಳಿದ್ರೆ 75 ಪೈಸೆಯಿಂದ 1 ರೂಪಾಯಿ ಅದಕ್ಕೆ ಖರ್ಚಾಗತ್ತೆ. ಅದೇ ಈ ಯಂತ್ರದಲ್ಲಿ ಒಂದು ತೆಂಗಿನಕಾಯಿಯ ಸಿಪ್ಪೆಯನ್ನು ನಾವು ಹೋಲಿಕೆ ಮಾಡಿದಾಗ 25 ಪೈಸೆಗಿಂತ ಕಡಿಮೆ ಬರುತ್ತೆ ಖರ್ಚು. ಮ್ಯಾಕ್ಸಿಮಮ್ ವಿ ಕ್ಯಾನ್ ಸೇವ್ ಆಲ್ಸೋ ಟೈಮ್ ಸರ್. ಯು ಕ್ಯಾನ್ ಸೇವ್ ಟೈಮ್. ಈ ಒಂದು ಯಂತ್ರವನ್ನು ಜನರೇಟರ್ ಮುಖಾಂತರ ಚಾಲನೆ ಮಾಡ್ಬೋದಾ? ಸಿಂಗಲ್ ಫೇಸ್ ಮೋಟರ್. ಹೌದು, ಈ ಯಂತ್ರವನ್ನು ನೀವು ಜನರೇಟರ್ ಮುಖಾಂತರ ಆಪರೇಟ್ ಮಾಡ್ಬೋದು ಆರಾಮಾಗಿ. ಸಿಂಗಲ್ ಫೇಸ್ ಮತ್ತು 3 ಫೇಸ್ ಎರಡೂ ಇದಕ್ಕೆ ಆಪ್ಷನ್ ಇದೆ. ನೀವು ಯಾವ್ದು ಬೇಕಾದರೂ ಬಳಕೆ ಮಾಡ್ಕೋಬಹುದು. ಸರ್, ನೀವು ಸೋಲಾರಲ್ಲಿ ಮಾಡೋದಾದ್ರೂ ಕೂಡ ಮಾಡ್ಬೋದಾ? Then we have to provide a DC motor to you. DC motor. ನಿಮಗೆ ಹೈ ಕೆಪಾಸಿಟಿ DC ಮೋಟಾರ್ ಇರುವಂಥ ಸೋಲಾರ್ ಮಾಡೋದಾದರೆ
ಈ ಒಂದು ಯಂತ್ರವನ್ನು ಆರಾಮಾಗಿ ಅದರಲ್ಲಿ ಚಾಲನೆ ಮಾಡ್ಬೋದು. ಸರ್ ಅದನ್ನೆಲ್ಲ ಕಸ್ಟಮೈಸ್ ಮಾಡಿ ನೀವು ಕೊಡ್ತೀರಾ? Can give. Now we are working on a bigger model also. ಹೌದು, ನಾವು ಖರೀದಿ ಮಾಡುವವರ ಅನುಕೂಲದ ಮೇರೆಗೆ ಕೆಲವೊಂದು ಯಂತ್ರಗಳನ್ನು ಕಸ್ಟಮೈಸ್ ಮಾಡಿ ಕೂಡ ನಾವು ಅವರಿಗೆ ಕೊಡ್ತೀವಿ. ಈಗ ನಾವು ಇದೇ ಒಂದು ಯಂತ್ರದಲ್ಲಿ ಇನ್ನೂ ಒಂದು ಅಪ್ಗ್ರೇಡ್ ಮಾಡಿ 5 HP ತೆಂಗಿನ ಸಿಪ್ಪೆಯನ್ನು ಸುಲಿಯುವ ಯಂತ್ರವನ್ನು ಮಾಡ್ತಾ ಇದ್ದೇವೆ. ಅದ್ರ ಕೆಪಾಸಿಟಿ ಬಂದು 1000ದಿಂದ 1200 ತೆಂಗಿನಕಾಯಿಯ ಸಿಪ್ಪೆಯನ್ನು 1 ಗಂಟೆಗೆ ಅದು ಸುಲಿಯುತ್ತೆ. ಆ ಯಂತ್ರವನ್ನು ಸ್ಪೆಷಲಿ ನಾವು ತಮಿಳುನಾಡಿನ ರೈತರಿಗೆ ಮಾಡ್ತಾ ಇದ್ದೀವಿ. ಏನಕ್ಕಂದರೆ ಅಲ್ಲಿ ಈ ಒಂದು ತೆಂಗಿನಕಾಯಿಯ ಪ್ರದೇಶ ಅಲ್ಲಿ ಜಾಸ್ತಿ ಇದೆ, ಹಾಗಾಗಿ ಅವರಿಗೆ ಇದು ಬಹಳ ಉಪಯೋಗ ಆಗುತ್ತೆ. ನಮ್ಮ ಕರ್ನಾಟಕಕ್ಕೆ 600ರಿಂದ 700 ತೆಂಗಿನಕಾಯಿಯ ಸಿಪ್ಪೆಯನ್ನು ಸುಲಿಯುವಂಥ 1 ಗಂಟೆಗೆ ಇದು ಸಫಿಷಿಯೆಂಟ್ ಇದೆ. ಈಗಾಗಲೇ ಈ ಯಂತ್ರವನ್ನು ನಾವು ಹೊನ್ನಾವರ, ಉಡುಪಿ, ಕುಂದಾಪುರ, ತೆಂಗು ಬೆಳೆಯ ಪ್ರದೇಶ ಆಗಿರುವಂಥ ತಿಪಟೂರು, ತುಮಕೂರು, ಅದಲ್ಲದೆ ಯಲ್ಲಾಪುರ, ಜೋಯಿಡಾ ಈ ಪ್ರದೇಶಗಳನ್ನೆಲ್ಲ ಈ ಯಂತ್ರಗಳನ್ನು ಆಗಲೇ ತಗೊಂಡು ಹೋಗಿದ್ದಾರೆ ನಮ್ಮಿಂದ. ಈ ಯಂತ್ರವನ್ನು ಕೂಡ ನೀವು ಸಬ್ಸಿಡಿಯಲ್ಲಿ ತಗೋಬಹುದು. ಇದು ತೋಟಗಾರಿಕೆ ಇಲಾಖೆ ಅಂತ ಮಾನ್ಯತೆ ಪಡೆದಿದೆ. ಈಗಾಗಲೇ ಯಾರ್ಯಾರು ಈ ಯಂತ್ರಗಳನ್ನು ಬಳಕೆ ಮಾಡ್ತಿದ್ದಾರೆ ನಮ್ಮಿಂದ ತಗೊಂಡು, ಈಗಾಗಲೇ ನಾವು ಯಾರಿಗೆ ಯಂತ್ರಗಳನ್ನು ಕೊಟ್ಟಿದ್ದೇವೆ ಅವರು ಫೀಡ್ಬ್ಯಾಕ್ ಕೊಡ್ತಾರೆ ನಮಗೆ. ಆ ಫೀಡ್ಬ್ಯಾಕ್ಗಳನ್ನು ತಗೊಂಡು ನಾವು ಅವಾಗವಾಗ ಆ ಯಂತ್ರಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಪ್ರದೇಶದಿಂದ ಪ್ರದೇಶಕ್ಕೆ ತೆಂಗಿನ ತಳಿಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಆಮೇಲೆ ರೈತರು ಕೂಡ ನಮ್ಮ ಯಂತ್ರವನ್ನು ಖರೀದಿ ಮಾಡಿದಾಗ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಡಿಮ್ಯಾಂಡ್ಗಳನ್ನು ಮಾಡ್ತಾರೆ. ನನ್ನ ಪ್ರಕಾರ ಬೆಸ್ಟ್ ಏನಂತಂದರೆ, ನೀವು ಒಂದು ಸಲ ಹಸಿರು ಕಾಯಿಯನ್ನು ಕಟಾವು ಮಾಡಿದಾಗ ಅದನ್ನು 15 ದಿನ ಒಣಗಕ್ಕೆ ಬಿಡಬೇಕು. 15 ದಿನದಿಂದ 110 ದಿನಗಳ ಮಧ್ಯೆ ಒಣಗಲಿಕ್ಕೆ ಬಿಟ್ಟಿರುವಂತಹ ಕಾಯಿಗಳನ್ನು ಈ ಒಂದು ಯಂತ್ರದಿಂದ ತೆಂಗಿನಕಾಯಿ ಸಿಪ್ಪೆಯನ್ನು ಸುಲಭವಾಗಿ ಸುಲಿಬಹುದು. ಸರಿ, ಈ ಯಂತ್ರದಲ್ಲಿ ನಾವು ಒಣಗಿದ ತೆಂಗಿನಕಾಯಿಗಳನ್ನು ಹಾಕೋದ್ರಿಂದ ಒಡೆಯುವ ಸಂಭವ ಏನಾದರೂ ಇರುತ್ತಾ ಇದರಲ್ಲಿ? Because coconut is a natural product. And ನಾನು ಆವಾಗಲೇ ಹೇಳಿದಾಗೆ ಪ್ರದೇಶದಿಂದ ಪ್ರದೇಶಕ್ಕೆ ತಳಿಗಳ ವ್ಯತ್ಯಾಸ ಆಗತ್ತೆ. ಆಮೇಲೆ ತೆಂಗಿನಕಾಯಿ ಗಾತ್ರ ಕೂಡ ವ್ಯತ್ಯಾಸ ಆಗತ್ತೆ. ಈಗ ಸ್ಪೆಷಲಿ ನಮ್ಮ ತೆಂಗಿನಕಾಯಿ ಬೆಳೆಯುವಂಥ ಸಾಂಪ್ರದಾಯಿಕ ಪ್ರದೇಶಗಳಾಗಿರುವ ತುಮಕೂರು, ತಿಪಟೂರು ಭಾಗದಲ್ಲೆಲ್ಲ ತುಂಬ ರೋಗ ಕೀಟಗಳ ಸಮಸ್ಯೆ ಅಂತೂ ಆ ಭಾಗದಲ್ಲಿ ಇದೆ. ಉತ್ತಮ ಗುಣಮಟ್ಟದ ತೆಂಗಿನಕಾಯಿಗಳನ್ನು ನಾವು ಈ ಯಂತ್ರದಲ್ಲಿ ಹಾಕಿ ಅದರ ಸಿಪ್ಪೆ ಸುಲಿದಾಗ ಒಡೆದೋಗುವ ಸಂಭವ ಬರೀ 2% ಅಂತ ಮಾತ್ರ ಹೇಳ್ಬೋದು. ಉದಾಹರಣೆಯಾಗಿ ನೀವು 100 ಉತ್ತಮ ಗುಣಮಟ್ಟದ ತೆಂಗಿನಕಾಯಿಯ ಸಿಪ್ಪೆಯನ್ನು ಈ ಯಂತ್ರದಲ್ಲಿ ಸುಲಿತೀನಿ ಅಂತ ಹೇಳಿದ್ರೆ 1 ಅಥವಾ 2 ಮಾತ್ರ ಒಡೆದೋಗೋ ಸಂಭವ ಇರುತ್ತೆ. ಸರ್, ತಳಿಗಳ ಅನುಗುಣವಾಗಿ ಈಗ ತೆಂಗಿನಕಾಯಿಗಳಲ್ಲಿ ಉದ್ದವಾದ ತೆಂಗಿನಕಾಯಿ ಬರುತ್ತೆ, ಗುಂಡ ತೆಂಗಿನಕಾಯಿ ಬರುತ್ತೆ, ಆಮೇಲೆ ಚಿಕ್ಕದಾದ ತೆಂಗಿನಕಾಯಿಗಳು ಕೂಡ ಇದರಲ್ಲಿ ಬರ್ತವೆ. ಆ ಎಲ್ಲ ರೀತಿಯ ತೆಂಗಿನಕಾಯಿಯ ಸಿಪ್ಪೆಯನ್ನು ಈ ಯಂತ್ರದಲ್ಲಿ ಹಾಕಿ ಸುಲಿಬಹುದಾ? of springs. ಓಕೆ, ಇದರಲ್ಲಿ ಒಂದು ಸ್ಪ್ರಿಂಗ್ ಅಡ್ಜಸ್ಟ್ಮೆಂಟ್ ಇದೆ. ದೊಡ್ಡ ಗಾತ್ರದ, ಮಧ್ಯಮ ಗಾತ್ರದ, ಚಿಕ್ಕ ಗಾತ್ರದ ಎಲ್ಲ ರೀತಿಯ ತೆಂಗಿನಕಾಯಿಯ ಸಿಪ್ಪೆಯನ್ನು ಈ ಯಂತ್ರದಲ್ಲಿ ಸುಲಿಬಹುದು. ಸರ್, ಈಗ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ತೆಂಗಿನಕಾಯಿಗೆ ನುಸಿ ಬಾಧೆ ಬಹಳ ಇದೆ. ಈಗ ಒಂದು ಸಲ ಒಂದು ಕಾಯಿಗೆ ನುಸಿ ಬಂತಂತ ಹೇಳಿದ್ರೆ ಅದು ತುಂಬ ಗಟ್ಟಿಯಾಗಿಬಿಡತ್ತೆ ಅದ್ರ ಮೇಲಿನ ಸಿಪ್ಪೆ. ಅದನ್ನು ಕೂಡ ಇದರಲ್ಲಿ ಹಾಕಿ ಸುಲಿಬಹುದಾ? 100-110 days after harvesting. ನಾನು ಆವಾಗಲೇ ಹೇಳ್ದಂಗೆ ನೀವು ಒಂದು ಸಲ ತೆಂಗಿನಕಾಯಿಯನ್ನು ಕಟಾವು ಮಾಡಿದಾಗ 100ರಿಂದ 110 ದಿನಗಳ ದಾಟದ ಹಾಗೆ ನೋಡ್ಕೋಬೇಕು. 15ರಿಂದ 110 ದಿನಗಳ ಒಳಗೆ ನಾವೇನು ಕಟಾವು ಮಾಡಿ ಇಟ್ಟಿರ್ತೀವಲ್ವ ತೆಂಗಿನಕಾಯಿ, ಅದರ ಸಿಪ್ಪೆಯನ್ನು ಈ ಯಂತ್ರದಲ್ಲಿ ಆರಾಮವಾಗಿ ಸುಲಿಬಹುದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ತೆಂಗಿನಕಾಯಿಗಳನ್ನು ಜಾಸ್ತಿ ಪೂಜೆಗೋಸ್ಕರ ಖರೀದಿ ಮಾಡ್ತೇವೆ. ಕಳಶದಲ್ಲಿಟ್ಟು ಪೂಜೆ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತು. ನಾವು ಈ ಚಂಡಿಕೆ ಅಥವಾ ಜುಟ್ಟ ಅಂತ ಏನು ಹೇಳ್ತೀವಿ ಅದು ಬೇಕೇ ಬೇಕು. ಈ ನಮ್ಮ ಯಂತ್ರದ ಸ್ಪೆಷಾಲಿಟಿನೇ ಅದು. ಈ ಚಂಡಿಕೆನ ಬಿಟ್ಟು ಬೇರೆಲ್ಲ ಭಾಗದ ತೆಂಗಿನ ಸಿಪ್ಪೆಯನ್ನು ಸುಲಿಯುತ್ತೆ. ಈ ಜುಟ್ಟು ಅಥವಾ ಚಂಡಿಕೆಯನ್ನು ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಈ ಯಂತ್ರದಿಂದ ತೆಗಿಬೋದು. ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಯಾರಾದರೂ ರೈತರಿಗೆ ಈ ಜುಟ್ಟು ಬೇಡ, ನಮಗೆ ಬರೀ ತೆಂಗಿನಕಾಯಿ ಮಾತ್ರ ಬೇಕಂದರೆ ಅವರಿಗೆ ಇದನ್ನು ಕಸ್ಟಮೈಸ್ ಮಾಡಿ ಕೂಡ ಕೊಡ್ತೀವಿ. ತೆಂಗಿನಕಾಯಿಯ ಸಿಪ್ಪೆಯನ್ನು ಸುಲಿಲಿಕ್ಕೆ ಈ ಯಂತ್ರದಲ್ಲಿ ನಾವು ಬ್ಲೇಡ್ಗಳನ್ನು ಬಳಸ್ತಾ ಇದ್ದೀವಿ. ಆ ಬ್ಲೇಡ್ ಏನು ಮಾಡತ್ತಂದರೆ ತೆಂಗಿನಕಾಯಿಯ ಮೇಲಿನ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕತ್ತೆ. ಈ ಯಂತ್ರವನ್ನು ಬಳಸ್ತಾ ಹೋದಂಗೆ ಇದರಲ್ಲಿರುವ ಬ್ಲೇಡ್ಗಳು ಮಂಡಾಗ್ತಾ ಹೋಗುತ್ತೆ. ಆ ರೀತಿ ಮಂಡಾಗಿರುವ ಬ್ಲೇಡ್ಗಳಿಂದ ನಾವು ತೆಂಗಿನಕಾಯಿಯನ್ನು ಸಿಪ್ಪೆ ಸುಲಿದಾಗ ಆ ತೆಂಗಿನಕಾಯಿ ಮೇಲೆ ಒಂದು ಲೇಯರ್ ಉಳಿದುಕೊಳ್ಳುವ ಸಂಭವ ಇರುತ್ತೆ. ಅದು ನಮಗೆ ಬಹಳ ಉಪಯೋಗ. ಏನಕ್ಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ತೆಂಗಿನಕಾಯಿಗಳನ್ನು ಸಾಗಾಣಿಕೆ ಮಾಡಬೇಕಂದ್ರೆ ಅಂಥ ಒಂದು ಸಾಗಾಣಿಕೆಯಲ್ಲಿ ಈ ಒಡೆದೋಗುವ ಸಂಭವ ಬಹಳ ಕಡಿಮೆ. ಏನಕ್ಕಂದರೆ ಆ ಎಕ್ಸ್ಟ್ರಾ ಲೇಯರು ಅದಕ್ಕೆ ರಕ್ಷಣೆಯನ್ನು ಕೊಡುತ್ತೆ. ಬ್ಲೇಡ್ಗಳು ಶಾರ್ಪ್ ಇದ್ದು ತೆಂಗಿನಕಾಯಿಯ ಸಿಪ್ಪೆಯನ್ನು ಅದು ಕ್ಲೀನಾಗಿ ಸುಲಿದ್ರೆ
ಅದು ಒಡೆದೋಗುವ ಸಂಭವ ಭಾಳ ಇರುತ್ತೆ ಈ ಸಾಗಾಣಿಕೆಯಲ್ಲಿ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು, ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ವೆಟ್ ಗಿಡಮೂಲಿಕ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ವಾಟ್ ಅಬೌಟ್ ಸಬ್ಸಿಡಿ ಸರ್? From horticulture department, this machine is approved for the 2024-25ಕ್ಕೆ ಈ ಒಂದು ಯಂತ್ರ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಗಾಗಿ ಮಾನ್ಯತೆ ಪಡೆದಿದೆ. ಈ ಒಂದು ಯಂತ್ರವನ್ನ ನೀವು ಖರೀದಿ ಮಾಡಬೇಕಂದ್ರೆ ಈ ಒಂದು ಯಂತ್ರದ ಬೆಲೆ 1,47,500. ಈ ಬೆಲೆಯಲ್ಲೇ GST ಕೂಡ ಬರುತ್ತೆ, ಮತ್ತೆ ಮೋಟಾರ್ ಕೂಡ ಇದರಲ್ಲೇ ಬರುತ್ತೆ. ನಾವು ಇದನ್ನ ಸಬ್ಸಿಡಿಯಲ್ಲಿ ತಗೋಬೇಕಂತ ಹೇಳಿದ್ರೆ ಜನರಲ್ ಕ್ಯಾಟಗರಿಗೆ 38,000 ರು ಸಬ್ಸಿಡಿ ಇದೆ. ಇದು ಸಣ್ಣ ರೈತರಿಗೆ, ರೈತ ಮಹಿಳೆಯರಿಗೆ ಮತ್ತು SC/ST ಜನಾಂಗಕ್ಕೆ 47,500 ರೂಪಾಯಿ ಸಬ್ಸಿಡಿ ಇದೆ. ನೀವು ತೋಟಗಾರಿಕಾ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕು. ಅಲ್ಲಿ ಫಂಡ್ ಬಂದ ಮೇಲೆ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಆ ಸಬ್ಸಿಡಿ ಹಣವನ್ನ ನಿಮಗೆ ಕೊಡ್ತಾರೆ. ಸರ್, ಈ ಯಂತ್ರ ಬೇಕಾದವರು ಇಲ್ಲೇ ಬಂದು ಖರೀದಿ ಮಾಡಬೇಕಾ ಅಥವಾ ಅವರಿರುವ ಪ್ರದೇಶಗಳಿಗೆ ನೀವೇ ಕಳಿಸ್ಕೊಡ್ತೀರಾ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ? recently one person from Kopa. ಇತ್ತೀಚೆಗೆ ಕೊಪ್ಪ ಮತ್ತು ಹೊನ್ನಾವರದ FPOದಿಂದ ಈ ಯಂತ್ರವನ್ನ ಇಲ್ಲೇ ಬಂದು ಖರೀದಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಾಂದ್ರೆ ಈ ಯಂತ್ರವನ್ನ ಅವ್ರು ಇರುವಂತ ಪ್ರದೇಶಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಂತ ಹೇಳಿದ್ರೆ ಆ ಖರ್ಚನ್ನ ಅವರೇ ಕೊಟ್ರೆ ನಾವು ಇಲ್ಲಿಂದಾನೇ ಅವ್ರಿಗೆ ಆರಾಮಾಗಿ ಕಳಿಸ್ಕೊಡ್ತೀವಿ. Reasonable rates, it can be transported there, no issue. ಸರ್, ಈ ಯಂತ್ರ ಕಬ್ಬಿಣ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಇಂದ ಏನಾದರೂ ಮಾಡಲ್ಪಟ್ಟಿದೆಯಾ? This is all steel. ಈ ಪೂರ್ತಿ ಯಂತ್ರ ಸ್ಟೀಲ್ ಇಂದಾನೇ ಮಾಡಲ್ಪಟ್ಟಿದೆ. ಇದು ಒಳ್ಳೆ ಗುಣಮಟ್ಟದ ಬೇರಿಂಗ್ ಅನ್ನ ನಾವು ಇದಕ್ಕೆ ಅಳವಡಿಸಿದ್ದೇವೆ. ಅದರ ಜೊತೆಗೆ ISI ಮಾರ್ಕ್ ಹೊಂದಿರುವಂಥ ಒಂದು ಮೋಟಾರನ್ನು ಕೂಡ ಇದಕ್ಕೆ ಅಳವಡಿಕೆ ಮಾಡಿದ್ದೇವೆ.
ಆ ಮೋಟಾರು ಸಿಂಗಲ್ ಫೇಸಲ್ಲೂ ರನ್ ಆಗುತ್ತೆ, 3 ಫೇಸಲ್ಲೂ ರನ್ ಆಗುತ್ತೆ ಆರಾಮಾಗಿ. ಇದು ಕೂಡ ಶಾಕ್ ಏನು ಹೊಡೆಯೋದಿಲ್ಲ, ಬಟ್ ನೀವು ಇದಕ್ಕೆ ಅರ್ಥಿಂಗ್ ಮಾಡಬೇಕಾಗತ್ತೆ. ಓವರಾಲ್ ಈ ಯಂತ್ರಕ್ಕೆ ನಾವು 1 ವರ್ಷ ವ್ಯಾರಂಟಿಯನ್ನು ಕೊಡ್ತೇವೆ. 1 year warranty. Even the machine is warranted for 1 year. ಸರ್, ಈ ಯಂತ್ರವನ್ನು ಯಾವ ರೀತಿ ಬಳಕೆ ಮಾಡ್ಬೇಕು ಸರ್? Should be fed into the machine. ಒಣಗಿರುವ ತೆಂಗಿನಕಾಯಿಯನ್ನು ನಾವು ಬ್ಲೇಡ್ ಇರುವಂಥ ಜಾಗಕ್ಕೆ ಹಾಕಬೇಕು. ಆ ಬ್ಲೇಡಿನ ಮುಖಾಂತರ ತೆಂಗಿನ ಸಿಪ್ಪೆ ಸುಲಿಯುತ್ತೆ. ಒಂದು ಕಡೆ ಸುಲಿದಿರೋ ತೆಂಗು ಬರುತ್ತೆ, ಇನ್ನೊಂದು ಕಡೆ ಸಿಪ್ಪೆ ಹೊರಗಡೆ ಹೋಗುತ್ತೆ. ಸರ್, ಈ ಯಂತ್ರದ ನಿರ್ವಹಣೆ ಯಾವ ರೀತಿ ಮಾಡಬೇಕು ಸರ್? ಯಾವುದಾದ್ರೂ ಪಾರ್ಟು ರೀಪ್ಲೇಸಿಗೆ ಬರುತ್ತಾ ಇದು ಮುಂದೆ ಬಳಕೆ ಮಾಡಿದ ಹಾಗೆ? To tighten the chain, we have given a setting. ಇಲ್ಲ, ಆ ರೀತಿ ಏನಿಲ್ಲ. ನಾವು ಬಳಕೆ ಮಾಡಿದ ಹಾಗೆ ಇದ್ರ ಒಳಗಡೆ ಒಂದು ಚೈನ್ ಇರುತ್ತೆ, ಅದು ಅವಾಗವಾಗ ಲೂಸ್ ಆಗ್ತಾ ಇರುತ್ತೆ. ನಾವು ಅದನ್ನು ಟೈಟ್ ಮಾಡಿದ್ರೆ ಸಾಕು. ಈಗ ನೀವೇನು ರಬ್ಬರ್ ನೋಡ್ತಾ ಇದ್ದೀರಲ್ಲ, ಅದು ರಬ್ಬರ್ ತುಂಬ ತೆಳುವಾಗಿ ಅದ್ರ ಜೀವಿತಾವಧಿ ಮುಗಿತಂದರೆ ಆ ರಬ್ಬರ್ನ ರೀಪ್ಲೇಸ್ ಮಾಡಿದ್ರೆ ಆಯಿತು. ಅಥವಾ ಈ ರಬ್ಬರ್ನ ಉಲ್ಟಾ ಹಾಕ್ತರೂ ಸಾಕು. ಇದೆಲ್ಲ ಯಾವಾಗ ಬರುತ್ತಂದರೆ 20,000 to 25,000 ತೆಂಗಿನಕಾಯಿಯ ಸಿಪ್ಪೆಯನ್ನು ಈ ಯಂತ್ರ ಸುಲಿದಾಗ ಅವಾಗ ಈ ರೀತಿಯ ರೀಪ್ಲೇಸ್ಮೆಂಟ್ಗಳನ್ನು ನಾವು ಮಾಡಬೇಕಾಗತ್ತೆ. ಮತ್ತೆ 20,000 to 25,000 ತೆಂಗಿನಕಾಯಿಯ ಸಿಪ್ಪೆಯನ್ನು ಸುಲಿಬೋದು. ನಾವು ಈ ರಬ್ಬರ್ನ ರೀಪ್ಲೇಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ತೆಂಗಿನಕಾಯಿ ಸಿಪ್ಪೆ ಸುಲಿಯೋದೇ ಇಲ್ಲ, ಅರ್ಧಂಬರ್ಧ ಸುಲಿದು ಹೊರಗಡೆ ಬರುತ್ತೆ. ಸರ್, ನೀವು ಒಂದ್ಸಲ ಈ ಯಂತ್ರವನ್ನು ರೈತರಿಗೆ ಕೊಟ್ಟಾದ್ಮೇಲೆ ಮತ್ತೆ ಏನಾದರೂ ಅಲ್ಲೇನಾದರೂ ಸರ್ವಿಸಿಗೆ ಬಂದರೆ ನೀವು ಹೋಗ್ತೀರಾ ಅಲ್ಲಿಗೆ? By the farmer. ಓಕೆ, We have built in. ಹೌದು. ರೈತರಿಗೆ ಆ ರೀತಿ ಏನಾದರೂ ತೊಂದರೆಗಳು ಬಂದರೆ ನಮ್ಮ ಒಂದು ಈ ಯಂತ್ರದಲ್ಲಿ ನಾವು ಇಲ್ಲಿಂದನೇ ನಮ್ಮ ಮೆಕ್ಯಾನಿಕ್ಸ್ಗಳನ್ನು ಅಲ್ಲಿಗೆ ಕಳಿಸ್ತೀವಿ. ಸರ್, ಈ ಮಷಿನ್ ಕರೆಂಟ್ ಹೆಂಗೆ ಬಳಸ್ಕೊಳತ್ತೆ ಸರ್? ಇದಕ್ಕೆ ಕರೆಂಟ್ ಬಿಲ್ ಯಾವ ರೀತಿ ಬರುತ್ತೆ? Units. Okay. This is a 3 HP machine. ಈಗ ನೀವೇನು ನೋಡ್ತಾ ಇದ್ದೀರಿ ಅದು 3 HP ಯಂತ್ರ. 1 ಗಂಟೆಗೆ 2 ರಿಂದ 2.5 ಯೂನಿಟ್ಗಳನ್ನು ಬಳಸ್ಕೊಳ್ಳುತ್ತೆ. ಅಲ್ಲಿಗೆ 1 ಯೂನಿಟಿಗೆ 7 ರಿಂದ 8 ರೂಪಾಯಿ ಅಂತ ನೀವು ತಗೊಂಡಾಗ ನೀವೇ ಲೆಕ್ಕ ಮಾಡ್ಕೋಬೋದು. ಏನಿಲ್ಲ ಅಂತಂದ್ರೂ 1 ಗಂಟೆಗೆ 15 ರೂಪಾಯಿ ಖರ್ಚಾಗತ್ತೆ ಅಷ್ಟೇ. ಇಷ್ಟೋ ತನಕ ನಮಗೆ ದಿಲೀಪ್ ಕುಮಾರ್ ಸರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರಾಗಿತ್ತು ತೆಂಗಿನಕಾಯಿ ಸುಲಿಯೋ ಮಷಿನ್ ಬಗ್ಗೆ. ಎಷ್ಟು ಜನ ಇದರ ನಿರ್ವಹಣೆ ಮಾಡಬಹುದು, ಇದನ್ನು ನಾನು ಎಲ್ಲೆಲ್ಲಿಗೆ ಕೊಟ್ಟಿದ್ದೀನಿ, ಅವರ ಫೀಡ್ಬ್ಯಾಕ್ಗಳು ಹೇಗಿದ್ದಾವೆ, ಇದರದ್ದು ರೇಟ್ ಎಷ್ಟು, ಸಬ್ಸಿಡಿ ಎಷ್ಟು, ಸಬ್ಸಿಡಿಯಿಂದ ಯಾವ ರೀತಿ ತೊಗೊಬೇಕು, ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಂತಿನಲ್ಲಿ ಮಾಹಿತಿ ಕೊಟ್ಟರು. ಇವರದ್ದು ನಮ್ಮದು ಅಡ್ವರ್ಟೈಸ್ಮೆಂಟ್ ಕೂಡ ಹೋಗ್ತಾ ಇದೆ, ಅದರಲ್ಲೂ ಕೂಡ ನೀವು ನೋಡಿರ್ತೀರ. ಬರೀ ತೆಂಗಿನಕಾಯಿ ಚಾಲಿ ಅಡಿಕೆ ಸುಲಿಯೋ ಮಷಿನ್ ಅಲ್ಲದೆ ಬೇರೆ ಬಹಳಷ್ಟು ಮಷಿನ್ಗಳಿದ್ದಾವೆ. ಅವುಗಳನ್ನು ಮತ್ತೆ ಅವುಗಳ ಬಗ್ಗೆ ವಾಪಸ್ ಇವರನ್ನೇ ಮಾತಾಡಿಸ್ತೀವಿ. ಆ ಕಾರ್ಯಕ್ರಮವನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.